ಎಲ್ಗೆ ಹೋಗ್ತಿದ್ದಿ ಈ ಕಡೆಗೆ? ಎಲ್ಲೂ ಇಲ್ಲ ಕಣೆ ಲಸ್ಮಕ್ಕ. ಇಲ್ಲೇ ನಮ್ಮ ಅಂಗಡಿ ತಕ್ಕ ಹೋಗ್ತಾ ಇದ್ದೀನಿ. ನಮ್ಮ ಪಾಪ ಉಂಡಿಲ್ಲ, ಅದಕ್ಕೆ ಅವನ್ನ ತುಂಬ ಕಳ್ಸೋಣ ಅಂತ ನನ್ನ ಅಂಗಡಿ ತಕ್ಕ ಹೋಗಿದ್ರೆ ಅವನು ಉಂಡು ಬರ್ತಾನೆ. ಹೌದೇನು? ಕಮಲ ಓದ್ಲಿದಾಗ ಮನೆಗೆ ಬೇಜಾರಲ್ಲೇ. ನನ್ನ ವಿರೋಧಿಗಳು ಇಬ್ರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾವೆ. ದೇವನಂತ ಹೋದಾರೆಗೆ ಬೇಜಾರು ಕಣೆ ಲಸ್ಮಕ್ಕ. ಆದ್ರೆ ಇನ್ನೇನ್ ಮಾಡೋದು, ಹೊಂದ್ಕೋಬೇಕಲ್ಲ. ನಮ್ಮ ಮಗನ ಮಕ್ಳಾದ್ರೆ ಇಲ್ಲೇ ಇರ್ತವೆ, ಮಗಳ ಮಕ್ಳಂದ್ರೆ ಹೋಗ್ಲೇಬೇಕಲ್ಲ ಗಂಡನ ಮನೆಗೆ. ಅದಕ್ಕೆ ಹೋದ್ರು ಇನ್ನೇನ್ ನಾವು ಹೊಂದ್ಕೊಂಡಿದೀವಿ ಅಲ್ಲೇನೆ. ಹೊಸ್ಮನೆಗೆ ಹೊಂದ್ಕೊಂಡಿದ್ದೀರಾ? ಹೊಸ್ಮನೆ ಕಟ್ಟಿ ಎಲ್ಲ ಸಾಲ ಎಲ್ಲ ತೀರ್ತಾ? ಕಣೆ ಲಸ್ಮಕ್ಕ, ನಮ್ ಸೂಜಿ ನಮ್ ಕಾಂತ ಎಲ್ಲ ಅಂಗಡಿಗೂ ಆಮೇಲೆ ಉಪ್ಪಿನಕಾಯಿ ನಾವು ಎಲ್ಲ ದುಡ್ದು ತೀರ್ಸೇವ್ರೆ. ಸಾಲ ಏನಿಲ್ಲ. ಈಗ ಹೆಂಗೋ ನೆಮ್ಮದಿಯಾಗಿದ್ದೀವಮ್ಮ. ಅವಾಗ ಮನೆ ಸೋರ್ತಿತ್ತು, ಮಳೆ ಬಂದು ಚಿಂತೆ ಆಗೋದು. ಈಗ ಹೆಂಗೋ ನೆಮ್ಮದಿಯಾಗಿದ್ದೀವಿ ಹೊಸ್ಮನೆಗೆ. ಕಣಕ್ಕ, ನಮ್ಮೂರಾಗ ಇವಾಗ ನಿಮ್ದೇ ದೊಡ್ಡ ಮನೆ, ಹೊಸ ಮನೆ ಚೆನ್ನಾಗೈತಮ್ಮ. ಹಂಗೇನೆ ನೋಡಿ ಸಂತೋಷ ಆಗುತ್ತೆ. ಹೆಂಗೋ ಮಕ್ಳು ದುಡ್ದು ಸಾಲ ಎಲ್ಲ ತೀರ್ಸಾರಲ್ಲ. ಈಗ್ಲಾದ್ರೂ ಖುಷಿಯಾಗಿದೆಯಲ್ಲ. ಅಷ್ಟೇ ಸಾಕು ಬಿಡು. ಹೌದಾ? ಎಲ್ಲ ದೇವ್ರ ದಯೆ. ಅದೃಷ್ಟ ಬೇಕು, ದೇವರ ಆಶೀರ್ವಾದ ಇರಬೇಕು. ಎಲ್ಲ ಆಗ್ಬೇಕು ಅಂದ್ರೆ ಇರ್ಬೇಕು. ನಾವು ತುಂಬಾ ಕಷ್ಟಪಟ್ಟಿದೀವಿ ಇಲ್ಲಿ ಬರೋದಕ್ಕೂ ಮುಂಚೆಲೆ. ಇಲ್ಲಿ ಬಂದ್ಮೇಲೆ ಏನೋ ಪರವಾಗಿಲ್ಲ. ದೇವ್ರ ನಮ್ ಕಡೆಗೆ ಒಂದ್ ಸ್ವಲ್ಪ ಕಂಡ್ಬಿಟ್ಟು ಏನೋ ಬದಲಾವಣೆ ಮಾಡಿದ್ದಾನೆ. ನಾವು ಒಂದಿಷ್ಟು ಇವಾಗ ಚೆನ್ನಾಗಿದ್ದೀವಿ ಕಣೆ ಲಸ್ಮಕ್ಕ. ಅದಕ್ಕೆ ಮತ್ತೀಗ ಕಾಯ್ಬೇಕು, ತಾಳ್ಮೆ ಇರ್ಬೇಕು ಅಂತ ಹೇಳೋದು. ಹೆಂಗ ಕಷ್ಟಪಟ್ಟಿದ್ಕೆ ಇವಾಗ ಸುಖವಾಗಿದ್ಯಲ್ಲಕ್ಕ. ನಿಮ್ಮ ಕಾಂತಗೆ ಸೂಜಿ ಒಂದು ಎಂತದಾನ ಮಗು ಆದ್ರೆ ಮೊಮ್ಮಗನ ಆಟ ಆಡ್ಸ್ಕೊಂಡು ಖುಷಿಯಾಗಿರ್ತೀಯ ಅಲ್ವೇ? ನಿಮ್ಮ ಅಮ್ಮ ಕಾಣಿಸ್ತಾ ಇಲ್ಲ, ಎಲ್ಲೋಗೈತೆ? ನಮ್ಮಮ್ಮ ಯಾವ ಊರಿಗೆ ಹೋಗೈತೆ ಕಣೆ ಲಸ್ಮಕ್ಕ. ಅದೇ ನಮ್ಮ ಅಣ್ಣ ಯಾರೇನೋ ಹೇಳ್ಕಳಿಸಿದ್ರು, ಸ್ಯಾನೆ ದಿನ ಆತು ಬರ್ಲಿಲ್ಲ, ಬಾ ಒಂದ್ 15 ದಿವಸ ತಿಂಗಳು ಇರುವಂತೆ ಅಂತ ಹೇಳಿದ್ರ. ಅದಕ್ಕೆ ಹೋಗೈತಿ. ಬರುತ್ತೆ ಇನ್ನೊಂದ್ 2 ದಿವಸ. ನೀನ್ ಎಲ್ಗೆ ಹೋಗ್ತಾ ಇದ್ದಿತ್ತ? ನಾನ್ ಮಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ನಾ, ಹೋಗಿ ಮಂತಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಎಲ್ಗೆ ಹೋಗಿದ್ದಿತ್ತ? ಎಲ್ಲೂ ಇಲ್ಲ ಕಣೆ ಲಸ್ಮಕ್ಕ, ಇಲ್ಲೇ ಹೋಗಿದ್ದೆ. ಸರಿ ಅಮ್ಮ, ಬರ್ತೀನಿ. ಸರಿ ಆಯ್ತು, ಹೋಗಕ್ಕ. ಈ ಕಾಳು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದಾಳೆ ಅನ್ನ. ಲಸ್ಮಕ್ಕನ ಜೊತೆ ಏನ್ ಮಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅಂತ. ಕಾಳು ನಿಂತ್ಕೊಂತ ನನಗೆ ಯಾಕೆ ಏನು ಅವಳು ನೋಡ್ರಿ ನನಗೇನು ಭಯನ. ನೋಡೋದು ಅಲ್ಲಿ ಕಿಸ್ಕೊಂಡು ನೋಡ್ತಾ ಇರೋದು ನೋಡು. ನಾನು ಹೇಳ ಮಂಡಿ ಹೋಗಿ ಹಸಿಕೆ ಇನ್ನ ಯಾಕೆ ನಿಂತಿದ್ಯಾ? ಹೋಗೋದು ನೋಡು. ಮಿಟ್ಟುಗಳಾಡಿ ಹೆಂಗೆ ಹೋಗ್ತಾಳೆ. ನನಗೆ ಇವಳ್ದು ಒಂದೇ ಅಂತ ಹೊಸ್ಮನೆ ಈ ಊರಾಗಿರೋದು. ಏನಮ್ಮೋರೆ, ನಿಮ್ಮ ವಿರೋಧಿಗಳು ಇಬ್ರು ಏನೋ ಮಾತಾಡ್ತಾ ಇದ್ರು ಇಲ್ಲೇನೆ. ನೀವು ಯಾಕೆ ಇಲ್ಲೇ ನಿಂತಿದ್ದೀರಾ? ಯಾಕಮ್ಮ, ನೀನ್ ಯಾವಾಗಲೇ ಬಂದೆ? ಅವರಿಬ್ರು ಮಾತಾಡ್ತಿದ್ರಲ್ಲ, ನಾನು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ. ನೀವಿಲ್ಲಿ ನಿಂತಿರೋದ ನಾನು ನೋಡ್ದೆ. ಏನಮ್ಮೋರೆ, ಅಲ್ಲ ಆ ದೇವಮ್ಮ ಈ ಊರಾಗೇನೆ ದೊಡ್ಡ ಮನೆ ಕಟ್ಸೋಣ ಅಂತ ಅವಳದೊಂದೇ ಅಂತೆ ದೊಡ್ಡ ಮನೆ. ಆ ಲಸ್ಮಕ್ಕ ಹೇಳ್ತಾಳೆ ನೋಡು. ಅಲ್ಲ ನೀವು ಅವ್ರಿಗಿನ್ನ ಏನು ಕಮ್ಮಿನ? ಆ ದೇವಿಗಿಂತನ ನೀವು ಹಿರಿ ಎಂತಿ ಅಂತದ್ರಾಗೆ ನಿಮ್ಮ ಮನೆ ಹೆಂಗಿರ್ಬೇಕು? ಅರಮನೆ ಅವಳಿಗೆ 2ರಷ್ಟು ನಿಮ್ಮ ಮನೆ ಇರ್ಬೇಕಾಗಿತ್ತು. ನೀವಿನ್ನ ಅದೇ ಹಳೆ ಮನೆಗೆ ಇದ್ದೀರಿ, ಹಳೆ ಕಾಲದ ಮನೆ, ತಾತ ಅನ್ಸತ್ತು ಅಂತಾನ. ಅಲ್ಲ ಅಮ್ಮೋರೆ, ಅಲ್ಲ ನಿನ್ನೆ ಮನೆ ಬಂದು ಈ ಊರಿಗೆ ಸೇರ್ಕೊಂಡಿರೋ ಆ ದೇವಮ್ಮನಿಗೆ ಹೊಸ ಮನೆ ಕಟ್ಟಿಸ್ಕೊಟ್ಟವ್ರೆ ಸಾವುಕಾರರು. ಅಂತದ್ರಾಗೆ ನೀವು ಮದುವೆ ಆದಾಗಿಂದ ಇಲ್ಲೇ ಇದ್ದು ಇಲ್ಲೇ ಸಂಸಾರ ಮಾಡ್ತಿರೋ ನಿಮಗೆ ಹೊಸ ಮನೆ ಕಟ್ಸೋದು ಬೇಡವಾ? ನೀವೊಂದು ಅವಳಿಗಿನ 2ರಷ್ಟು ದೊಡ್ಡ ಮನೆನ ಕಟ್ಟಿಸ್ರಿ ಅಮ್ಮೋರೆ. ಊರಿಗೆಲ್ಲ ಊಟ ಹಾಕಿಸ್ರಿ, ಗೃಹ ಪ್ರವೇಶ ಮಾಡಿ ಕಟ್ಸಿ. ಕಣೆ ಸಾಕಿ. ನನಗೂ ಈಗ ಇವರಿಬ್ರು ಮಾತಾಡಿದ್ ಕೇಳಿಸ್ಕೊಂಡಾಗಿಂದನ ಹಂಗೆ ಅನಿಸ್ತೈತಿ. ಮೆರಿತಾ ಇದ್ದಾಳೆ ಇವಳ ಮನೆ ಅನ್ನಂಗೆ ಯಾವ್ದು ಇಲ್ಲ ಈ ಊರಾಗೆ ಅನ್ನಂಗೆ. ಅದಕ್ಕೆ ನಾನು ಅಪ್ಪನಂತ ಮನೆ ಕಟ್ಟಿ ತೋರಿಸ್ತೀನಿ ನಾನು. ಹೌದು ಅಮ್ಮರೇ, ನಿಮ್ಗೇನ್ ಕಮ್ಮಿ? ಯಾರಿಗೆ ನೀವೇನ್ ಕಮ್ಮಿ? ಈ ಊರಿಗೆ ನೀವೇ ದೊಡ್ಡ ಸಾವುಕಾರರು, ನಿಮ್ದೇ ದೊಡ್ಡ ಮನೆ ಅನ್ನಂಗ ಇರ್ಬೇಕು ಅಮ್ಮೋರೆ. ಆ ಥರ ಕಟ್ಟಿಸ್ರಿ. ಸರಿ, ಈಗಲೇ ಹೋಗಿ ನನ್ನ ಗಂಡ ತಂಗ ಮಾತಾಡ್ತೀನಿ, ಹೊಸ ಮನೆ ಕಟ್ಸೋಣ ಅಂತಾನೆ. ಕಟ್ಟಿಸಿ ಚೆನ್ನಾಗಿರುತ್ತೆ. ಅಮ್ಮ, ಎಲ್ಲಿಗಾಗಿದ್ದೆ ನೀನು? ಎಲ್ಗ ಹೋಗಿದ್ದೆ. ನಿಮ್ಮಪ್ಪ ಐತೇನೆ ಒಳಗೆ? ಇಲ್ಲಮ್ಮ, ಯಾರು ಇಲ್ಲ. ಯಾಕೆ? ಅಲ್ಲೆಲ್ಲಾದ್ರೂ ಪಂಚಾಯತಿ ಕಟ್ಟೆತಾಗೋ ಎಲ್ಲಾದ್ರೂ ಇದ್ರೆ ಅಮ್ಮಾಯಿ ಕರಿತೈತೆ, ಜಲ್ದಿ ಬರ್ಬೇಕಂತೆ ಅಂತಾನ. ಹೋಗಿ ಕರ್ಕೊಂಬರಗು, ಜಲ್ದಿ ಬರ್ಬೇಕು. ಹಂಗ 5 ನಿಮಿಷದೊಳಗೆ ಬರ್ಬೇಕು ಇಲ್ಲಿಗೆ ಕರ್ಕೊಂಡು. ಸರಿ ಆಯ್ತು. ಯಾಕಮ್ಮ ಹಿಂಗಾಡ್ತಾ ಇದ್ಯಾ? ಏನಾಗೈತೆ? ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ? ಯಾಕೆ ಏನು ಎತ್ತ ಅಂತ ಪ್ರಶ್ನೆ ಮಾಡ್ಬೇಡ, ಮೂತಿ ಮೇಲೆ ಬಿಟ್ಬಿಡ್ತೀನಿ. ಹೋಗು, ಹೇಳಿದ ಕೆಲಸ ಮಾಡು ಮುಚ್ಕೊಂಡು. ಹೋಗೆ. ಹೋಗ್ತೀನಿ ಬಿಡಿ, ಯಾಕೆ ಹಂಗಾಡ್ತೀಯ? ಒಳ್ಳೆ ಇವ್ರಿಗೂ ಇವ್ರ ಮಕ್ಕಳಿಗೂ ನಾನು ತಮಾಷೆ ವಸ್ತು ಆಗ್ಬಿಟ್ಟಿದೀನಿ. ಮತ್ತೆ 2ರಕ್ಕೊಂದು ಆಗ್ಬೇಕು ಅಷ್ಟೇನಿ. ಬರ್ಲಿ ಮಂತಕ್ಕೆ. ಅವಳಿಗಿಂತನ ನಾವ್ ಯಾವ್ದ್ರಲ್ಲೂ ಕಮ್ಮಿ ಇರಬಾರ್ದು. ಅವ್ರ ಮನೆಗಿಂತನ ನಮ್ಮ ಮನೆ 2 ಪಟ್ಟು ದೊಡ್ಡದಾಗಿರ್ಬೇಕು ಅಂತ ಮನೆ ಕಟ್ಟಿಸ್ಬೇಕು. ಈ ಊರಾಗೆ ಎಲ್ಲಾರನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ನಮ್ಮ ಮನೆ ನೋಡಿ. ಹಂಗ್ ಕಟ್ಟಬೇಕು ನಮ್ಮ ಮನೇನ. ನಂಗೆ ಸೀನ್ಗಿಲ್ಲದ ಮನೆ ಕಟ್ಸಾಳಮ್ಮಂಗೆ ಹೇಳ್ಕೊಂಡು ಓಡಾಡ್ತಾಳೆ ಆ ಲಕ್ಷ್ಮಿ. ಅದಕ್ಕೆ ನಮ್ಮ ಮನೆಗೆ, ನಮ್ಮ ಊರಾಗೆ ನಿಮ್ಮಂತ ಮನೆ ಯಾವ್ದು ಇಲ್ಲ. ನಿಮ್ದೆ ದೊಡ್ಡ ಮನೆ
ಹೊಸ ಮನೆ ಅಂತಾನ ಅದ್ರ ಬೇರೆ ಇಲ್ಲದ್ದೆಲ್ಲನ ಸೇರಿಸಿ ಹೇಳ್ತಾಳೆ. ನೀನ್ ಪೊದ್ದು ಜಲ್ದಿ ಕರ್ಕೊಂಬತ್ತಾಳೋ ಇಲ್ವೋ? ನಾನು ಜಲ್ದಿ ಹೇಳ್ಬೇಕ ಯಪ್ಪಗೆ. ಅಮ್ಮ ಅಗಲನ ಬಂತು ಅಪ್ಪಯ್ಯ. ಒಂದ್ಯಾ ಎಲ್ಗ ಹೋಗಿ ದೀಟ ತಿಂತಕ ಮನೆ ಅಂಬತ್ ಸೇರಲ್ವಲ್ಲ. ಬರೋದು ಒಂಬಕ್ ಬರೋದು ಅನಿಕೆಮಕ್ ಬರೋದು ಹೇಳ್ದೆ. ಏನಾತೆ? ಯಾಕೆ ಹಿಂಗಾಡ್ತಾ ಇದ್ಯಾ? ಏನಾಯ್ತು ಅಂದ್ರೆ ನಮ್ಮ ಮರ್ಯಾದೆ ಹೋಗ್ತಾ ಐತೆ ಊರಾಗೆ, ಸಾವುಕಾರರು ಅನ್ನೋ ಪಟ್ಟ ಹೋಗ್ತಾ ಐತೆ. ಅಂಥದ್ದೇನಾಯ್ತು ಇವಾಗ? ಅವಳು ನೆನ್ನೆ ಮನೆ ಬಂದು ಈ ಊರಾಗೆ ಸೇರ್ಕೊಂಡವಳೆ. ಕಿರಿ ಏಂತಿ ಅವಳು. ಅವಳಿಗೆ ಹೊಸ ಮನೆ ಕಟ್ಟಿಸ್ಕೊಟ್ಟಿದ್ಯಾ? ಮದ್ವೆ ಆದಾಗಿಂದ ನಾನು ಈ ಮನೆಗೋಸ್ಕರ ದುಡ್ದಿದ್ದೀನಿ ಅಂತಂದ್ರೆ ನಮಗೆ ಹೊಸ ಮನೆ ಬೇಡವಾ? ಇನ್ನು ಎಷ್ಟು ದಿನ ಅಂತೇಳಿ ಈ ಹಳೆ ಮನೆಗೆ ಇರೋದು? ಏನೇ ಹೇಳ್ತಾ ಇದ್ಯಾ? ಯಾರಿಗೆ ನಾನು ಮನೆ ಕಟ್ಟಿಸ್ಕೊಡ್ತಿದ್ದೀನಿ? ಯಾರಿಗೆ ಅಂದ್ರೆ ಅವಳಿದಾಳಲ್ಲ ದೇವಿ, ಅವಳಿಗೆ. ಲೇ, ಅದು ನಾನು ಕಟ್ಟಿಸ್ಕೊಟ್ಟಿರೋದಲ್ಲ. ಅವ್ನ ಮಕ್ಕಳು ಎಲ್ಲ ದುಡ್ದು ಸೂಜಿ ಉಪ್ಪಿನಕಾಯಿನಾಗು ಇದ್ರಾಗ ದುಡ್ದು ಒಂದಿಷ್ಟು ದುಡ್ಡು ಕುಡಿಕೊಂಡು ಕಟ್ಟಿರೋದು, ಸಾಲಾಗಿಲ್ಲ ಮಾಡಿ. ನಾನೇನು ಕಟ್ಟಿಸ್ಕೊಟ್ಟಿಲ್ಲ. ಏನೋ ಒಂದು ಸ್ವಲ್ಪ ಸಹಾಯ ಮಾಡಿರ್ಬೋದು ಅಷ್ಟೇನೆ. ಏನೋ ಒಂದು 25-30 ಸಾವಿರ ದುಡ್ಡು ಕೊಟ್ಟಿರ್ಬೋದು ಅಷ್ಟೇನೆ. ನಾನೇನು ಕಟ್ಟಿಸ್ಕೊಟ್ಟಿಲ್ಲ ಕಣೆ. ಯಾಕೆ ಏನಾಯ್ತು ಇವಾಗ? ಅದಕ್ಕೆ ನಿನಗೆ ಯಾಕೆ ಇವಾಗ ಊರಿ ಇಷ್ಟು ದಿನ ಇಲ್ಲದ್ದು? ಅವ್ರ ಮನೆ ಕಟ್ಟಿ ಅಲ್ಲೇನೆ ಎಷ್ಟು ದಿನಾನೇ ಆಯಿತು, ವರ್ಷದ ಮೇಲೆ ಆಯಿತು ಅನ್ಸುತ್ತೆ. ಏನಿಲ್ಲ, ನಾವು ಇವಾಗ ಅದಕ್ಕಿಂತ 2ರಷ್ಟು ದೊಡ್ಡ ಮನೇನ ಕಟ್ಟಿಸ್ಬೇಕು. ಈಗೇನು ಅವಳದೊಬ್ಬಳದೇ ಮನೆ ದೊಡ್ಡದಾಗಿರೋದು ಈ ಊರಾಗೆ ಅಂತನ ಮೇರಿತಾ ಇದ್ದಾಳೆ. ಅಯ್ಯೋ, ಆ ಮನೆ ದೊಡ್ಡ ಸಣ್ಣದದು ಈ ಮನೆಗಿಂತನ ನಮ್ಮ ಮನೆನೇ ದೊಡ್ಡದು ಕಣೆ. ಆದರೆ ಹಳೇದಷ್ಟೇನೆ. ಬೇಡ ಬೇಡ, ಹಳೆ ಮನೆ ಆದ್ರೆ ಕಾಣ್ಸೋದೇ ಇಲ್ಲ ಯಾರಿಗೂ ದೊಡ್ಡಾದ್ರೂ. ನಮ್ದು ಹೊಸ ಮನೆ ಆಗ್ಬೇಕು. ಒಂದು ಹೊಸ ಮನೆನ ಕಟ್ಸು. ಒಂದು 4 ರೂಮ್ ಇರಬೇಕು, ಅಡುಗೆ ಮನೆ, ಬಾತ್ರೂಮು, ಆಮೇಲೆ ಬಚ್ಚಲು ಎಲ್ಲ ಇರಬೇಕು, ನೀರೆಲ್ಲ ಬರಬೇಕು, ಆಮೇಲೆ ಎಲ್ಲ ಒಳಗೆಲ್ಲ ನಲ್ಲಿ ಪಲ್ಲಿ ಹಾಕಿಸ್ಬೇಕು, ಎಲ್ಲ ಆ ಥರದ್ದೆಲ್ಲನ ಮಾಡಿಸು. ಟೌನ್ಗಳಿಗೆಲ್ಲ ಮಾಡಿರ್ತಾರಲ್ಲ ಹಂಗೆ. ಅಯ್ಯೋ, ಈ ಮನೆ ಚೆನ್ನಾಗಿ ಐತಲ್ಲೇ. ಇದ್ರಾಗೂ ಇದಾವಲ್ಲ 3 ರೂಮ್ ಇದಾವೆ, ಅಡುಗೆ ಮನೆ ಐತೆ, ಇಷ್ಟು ದೊಡ್ಡ ಹಾಲ್ ಐತೆ. ಇನ್ನೇನು ಬೇಕು? ಇದಕ್ಕಿಂತ ದೊಡ್ಡ ಮನೆ ಬೇಕಾ ನಿನಗೆ? ಇದೇ ಮನೆನೇ ದೊಡ್ಡದು ಈ ಊರಾಗೆ. ಆ ಹೊಸ ಮನೆ ಅಂದರೆ ಹೊಸ್ದಾಗಿ ಕಾಣುತ್ತಲ್ಲ, ಹಂಗೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಿನ್ಗೆ ಹಂಗೆ ಅನ್ಸಿರ್ಬೋದು ಅಷ್ಟೇನೆ. ಸುಮ್ಮನಿರು, ಈ ಮನೆಗೆ ಏನೂ ಆಗಿಲ್ಲ, ಚೆನ್ನಾಗೈತೆ ಗಟ್ಮುಟ್ಟಾಗಿ. ಸುಮ್ಮನೆ ಯಾಕೆ ದುಡ್ಡು ಒಂದು ದಂಡ ಮಾಡೋದು ಹೊಸ ಮನೆ ಅಂತಾನ? ಏನಪ್ಪ, ಏನು ಹೊಸ ಮನೆ ಅಂತ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ ರಾಜ, ನೋಡು ನಿಮ್ಮ ಅಮ್ಮಯ್ಯನ. ಈ ಮನೆ ಚೆನ್ನಾಗೈತಾನೆ? ದೊಡ್ಡದಾಗಿ. ಹ್ಞೂ, ಚೆನ್ನಾಗೇ ಐತೆ. ಯಾಕಪ್ಪ? ಈ ಮನೆನ ಬೀಳಿಸ್ಬಿಟ್ಟು ಹೊಸ ಮನೆ ಕಟ್ಟಿಸ್ಬೇಕಂತೆ ನಿಮ್ಮ ಅಮ್ಮಾಯಿಗೆ. ಅಯ್ಯೋ ಅಪ್ಪ, ಈ ಮನೆನ ಬೀಳ್ಸೋದು ಬೇಡ, ಏನು ಮಾಡೋದು ಬೇಡ. ಈ ಮನೆನ ಬಣ್ಣ ಬಳಸೋಣ. ತಿಪ್ಪೆ ಮನೇನ ಬಣ್ಣ ಬಳಸೈತೆ ಅಜ್ಜಿ ಬಂದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ, ಒಳಗು ಹೊರಗು ಎಲ್ಲನ. ಅದೇ ಥರ ನಾವು ಪೇಂಟ್ ಮಾಡಿಸಿದ್ರೆ ನಮ್ಮ ಮನೇನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೊಸ ಮನೆ ಥರ ಕಾಣಿಸುತ್ತೆ. ಹೌದು ಮಾವ, ನಮ್ಮನೇನು ಇದೇ ಮನೆ ಇರಲಿ, ಹೊಸ ಮನೆ ಇನ್ನೇನು ಬೇಡ. ಇದೇ ಚೆನ್ನಾಗೈತೆ ಮನೆ, ಆದರೆ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಏ ರಾಜ ಮಲ್ಲಿ, ಸುಮ್ಮನಿರ್ತೀರಾ ನೀವು? ಈ ಮನೆ ಏನು ಅಲ್ಲೇನೆ 7 ವರ್ಷ ಆಗೈತೆ ಏನು? ನಾನು ಬರೋದಕ್ಕೂ ಮುಂಚೆಲಿಂದನ ಅಲ್ಲೇ ಒಂದು 100 ವರ್ಷ ಆಗಿರ್ಬೇಕು ಈ ಮನೆಗೆ. ಈ ಮನೆಗೆ ನಾವು ಇರೋದ? ಬೇಡ ಬೇಡ, ನಡೀರಿ. ನಾವು ಹೊಸ ಮನೆ ಕಟ್ಟಿಸ್ಕೊಂಡು ಅಲ್ಲಿಗೆ ಹೋಗೋಣ. ಆ ದೇವಮ್ಮನ ಮನೆಗಿಂತ 2ರಷ್ಟು ದೊಡ್ಡದಾಗಿರ್ಬೇಕು ನಮ್ಮ ಮನೆ, ಆ ಥರ ಕಟ್ಟಿಸ್ಬೇಕು. ಅದನ್ನ ಮಾಡ್ರಿ ಅಂದ್ರೆ ಯಾಳೆ ಮನೆಗೆ ಅಲಂಕಾರ ಮಾಡ್ತಾರಂತೆ. ಹೊಸ ಮನೆ ಕಟ್ಸೋದ ಯೋಚನೆ ಮಾಡ್ರಿ. ಅಲ್ಲಿ ಜಾಗ ಐತಲ್ಲ ನಮ್ದು ಊರ್ ಮುಂದೆ. ಈ ಮನೆ ಏನು ಒಡೆಯೋದು ಬೇಡ, ಇದು ಹಿಂಗೆ ಇರಲಿ. ಜಾಗ ಇರತ್ತಾಗೆ ಕಟ್ಟಿಸ್ರಿ ಚೆನ್ನಾಗಿ. ಅಯ್ಯೋ ಅಮ್ಮ, ಈ ಮನೆಯಾಗೆ ಇರೋಣ ಬಿಡೋಣಮ್ಮ. ಇದನ್ನೇ ಬಣ್ಣ ಬಳಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಹೊಸ ಮನೆ ಆಗುತ್ತೆ ಅವಾಗ. ಚೆನ್ನಾಗಿರೋ ಮನೇನ ಯಾಕೆ ಸುಮ್ಮನೆ ಆಳ್ಬಿಡೋದು ಹೇಳು? ಏನು ನಮ್ಗೇನು ದುಡ್ಡು ಹೆಚ್ಚಾಗೈತಾ? ಅದನ್ನೇ ಬೇರೆ ಯಾಕಾದ್ರೂ ಹೊಲಕ್ಕೆ ಏನಾದ್ರು ಬಂಡವಾಳ ಹಾಕಿದ್ರೆ ಇನ್ನೂ ಒಂದಿಷ್ಟು ಚೆನ್ನಾಗಿ ಬೆಳೀತೀವಿ. ಸುಮ್ಮನಿರ ರಾಜ, ನೀನು ಯಾತೇತೋ ಮಾತಾಡಬೇಡ ನೀನು. ಹಳೆ ಕಾಲದರಂಗೆ ನಾವು ಹೊಸ ಮನೆ ಕಟ್ಸೋಣ. ನೇತ್ರ ಮರ್ದು ಆಲೇನೆ ಆಗಕ್ಕೆ ಬಂದೈತಂತೆ ಮನೆ. ಅವ್ರನ್ನಾಗ್ಲಿ, ಅವ್ರು ಹಾಕ್ತಿದಂಗೆ ನಮ್ಮ ಮನೇನು ಶುರು ಮಾಡೋಣ ಹೊಸ ಮನೇನ. ಏನಂಗೆ ಅವಳದೊಬ್ಬಳದೇ ಹೊಸ ಮನೆ ಇರೋದು ಊರಾಗೆ ಅಮ್ಮಂಗೆ ಮೆರಿತಾ ಇದ್ದಾಳೆ. ಎಲ್ಲ ತಾವು ಹೇಳ್ಕೊಂಡು ಹೊಸ ಮನೆ ಕಟ್ಸಿದ್ವಿ, ನಾವು ಸಾಲ ಮಾಡಿದ್ವಿ, ನಮ್ಮ ಹುಡುಗರು ತೀರ್ಸಿರು, ಹಂಗೆ ಹಿಂಗೆ ಅಂತಾನ ಅವಳು. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನನ್ನ ಕೈಲಿ ಸಹಿಸ್ಕೊಂಬಕ್ಕಾಗಲ್ಲ. ಈ ಊರಾಗ ಏನಿದ್ರು ನಾವೇ ಮೊದಲು ಇರ್ಬೇಕು ಎಲ್ಲದ್ರಾಗೂ. ಮನೆಯಾಗಾಗ್ಲಿ ಆಸ್ತಿಗಾಗ್ಲಿ ಯಾತ ಬೆಲೆ ಗೌರವ ಎಲ್ಲಾನು ನಮಗೆ ಸಿಗ್ಬೇಕು ಮೊದಲು. ಮತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅವಳೇ ಐದಾಳಲ್ಲಮ್ಮ ನಿಮ್ಮ ಚಿಕ್ಕತ್ತೆ, ಅವಳ ಬಗ್ಗೆನೇ. ನನಗೆ ಮೈಯೆಲ್ಲ ಉರಿತೈತಿ. ಅವಳು ಹೊಸ ಮನೆ ಅಂತ ಹೇಳ್ಕೊಂಡು ತಿರ್ಗಾಡೋದ ಕೇಳಿಸ್ಕೊಂಡ್ರೆ. ನೀನು ಯಾಕೆ ಕೇಳಿಸ್ಕೊಂಬಕ್ಕೆ ಹೋಗ್ತೀಯಾ? ಅವಳು ಯಾತಾಗಾದ್ರೂ ಮಾತಾಡಲಿ, ಏನಾದರೂ ಮಾಡ್ಕೊಂಬ್ಲಿ. ನೀನು ಅವಳು ಸುದ್ದಿಗೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಬಂದ್ಬಿಡು. ಅದನ್ನ ಯಾಕೆ ಕೇಳಿಸ್ಕೊಂಡು ನಿಂತ್ಕೊಂಬಕ್ಕೆ ಹೋಗ್ತೀಯಾ? ನಾನೇನು ಕಿವೆ ಕೊಟ್ಟು ಅವಳ ಬಾಯಿ ಹತ್ರ ಕೇಳಿಸ್ಕೊಂಬಕ್ಕೆ ಹೋಗಲ್ಲ. ದಾರಿಗೆ ಬತ್ತಿದಂಗೆನೆ ಅವಳು ಮಾತಾಡೋದು ಎಲ್ಲ ಕೇಳಿಸುತ್ತೆ. ಅವಳಿದ್ರೆ ನನಗೆ ರೋಡ್ನಾಗೆ ಅವಳು ಹೋಗೋ ತಕ್ಕನ ಹೋಗಕ್ಕೆ ಮನ್ಸು ಬರಲ್ಲ. ಅಯ್ಯೋ ಅಮ್ಮ, ಹೋಗ್ಲಿ ಬಿಡಮ್ಮ. ಏನೋ ಅವ್ರ ಮನೆ ಸೋರ್ತಾ ಇತ್ತು, ತುಂಬ ಹಳೇದಾಗಿತ್ತು ಅದು. ಅವ್ರು ಇರೋದು ಅದಕ್ಕೆ ಹೊಸ್ದಾಗಿ ಕಟ್ಟಿಸ್ಕೊಂಡವ್ರೆ. ನಮ್ಮ ಮನೆ ಇನ್ನೂ ಚೆನ್ನಾಗೇ ಐತಲ್ಲ. ಎಲ್ಲೂ ಸೋರಲ್ಲ, ಏನೂ ಇಲ್ಲ.
ತುಂಬ ಚೆನ್ನಾಗೈತೆ ಹಾಂ ಎಷ್ಟು ಗಟ್ಟಿ ಮುಟ್ಟಾಗಿದೆ. ಈ ಮನೆಗೆ ಇರೋಣ ಬಿಡಮ್ಮ. ಈ ಮನೆ ತುಂಬ ಒಂಥರ ವಿಶೇಷ. ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಹಾಂ ಈ ಮನೆ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಇಲ್ಲ ಕಣಮ್ಮ. ತಾಳಿ ಈ ಮನೆ ಏನು 100 ವರ್ಷ ಆಗಿಲ್ಲ, ಒಂದು 50-60 ವರ್ಷ ಆಗಿರ್ಬೋದು ಅಷ್ಟೇ ಕಟ್ಸಿ. ಹಾಂ ನೀನು ಹೇಳ್ದಂಗೆ 100 ವರ್ಷ ಆಗಿಲ್ಲ, ಚೆನ್ನಾಗೈತಿ ಮನೆ. ಇದ್ರಾಗೆ ಇರೋ ಸುಮ್ಮನಿರು. ಇದೆಲ್ಲ ಬೇಡ, ಮನೆ ಕಟ್ಟಿಸ್ಬೇಕು ಅಂದ್ರೆ ಕಟ್ಟಿಸ್ಬೇಕು. ಹಾ ಅಯ್ಯೋ ಏನು ಮಾಡೋಣಪ್ಪ ಇಂಥರ ಆದರೆ. ಹಾಂ ಏನು ದುಡ್ಡು ಐತೆ ಅಂತೇಳಿ ಸುಮ್ಮನೆ ಅಧ್ವಾನ ಮಾಡೋಕ್ಕಾಗುತ್ತಾ? ಮನೆ ಇದ್ರೂ ಹೊಸ ಮನೆ ಕಟ್ಸಿ. ಹಾಂ ಯಪ್ಪ ಯಪ್ಪ, ನಾವು ಹೊಸ ಮನೆ ಕಟ್ಸೋಣ, ಚಿಕ್ಕಮರ ಕಟ್ಸಾರಲ್ಲ ಹಂಗೆ. ಅದು ನನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ಬಿಡು ಆತ್, ನಾನು ಹೋಗ್ತೀನಿ ಆಟ ಆಡಕ್ಕೆ. ಏನು ಮಾಡ್ತೀಯಪ್ಪ ಈಗ? ಹಾಂ ಏನು ಮಾಡೋದಪ್ಪ, ನಿಮ್ಮ ಅಮ್ಮನ ಆಟ ಒಂದೇ ಆಟ. ಏನು ಮಾಡೋದು ನೋಡೋಣ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.